welcome to Global Online University. Friends, I am Bahubali Desai. In this video, we are going to discuss some important MCQs on research aptitude for your upcoming Karnataka set examination. Friends, as you all know, we are providing you 20 mock tests only at rupees 299 for paper 1. And these mock tests are very helpful to boost your preparation and bring more marks in the paper 1 examination. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಎಲ್ಲ 20 ಮಾಕ್ ಟೆಸ್ಟ್ಗಳು ನಿಮಗೆ ಕನ್ನಡದಲ್ಲಿನೂ ಕೂಡ ಲಭ್ಯವಾಗಲಿವೆ. ಓಕೆ, ಇಲ್ಲಿ ಎಲ್ಲ ಪ್ರಶ್ನೆಗಳು, ಉತ್ತರಗಳು ಮತ್ತು ಫೀಡ್ಬ್ಯಾಕ್ ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿನೂ ಕೂಡ ಸಿಗ್ತದೆ. ಓಕೆ, ಟು ಜಾಯಿನ್ ಫಾರ್ ದೀಸ್ 20 ಟೆಸ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ given number, and here you can, and also we have started providing the PDF for all the 20 mock tests. And once if you subscribe for these 20 tests, we will be added to this paid WhatsApp group where you can discuss with your friends and with our Global Online University team. ಈ 20 ಮಾಕ್ ಟೆಸ್ಟ್ಗಳಿಗೆ ಸೇರಲು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ರೀತಿ ನಾವು 20 ಮಾಕ್ ಟೆಸ್ಟ್ಗಳ ಒಂದು PDF ಅನ್ನು ಕೂಡ ನಿಮಗೆ ನೀಡಲು ಆರಂಭ ಮಾಡಿದ್ದೇವೆ. ಅದೇ ರೀತಿ ನೀವು ಈ 20 ಮಾಕ್ ಟೆಸ್ಟ್ಗಳಿಗೆ ಸಬ್ಸ್ಕ್ರೈಬ್ ಆದರೆ ನಮ್ಮ ಪೇಡ್ ವಾಟ್ಸಪ್ ಗ್ರೂಪ್ಗೆ ಸೇರ್ಕೊಳ್ಬಹುದು. ಇಲ್ಲಿ ನಾವು ವಾಟ್ಸಪ್ ಗ್ರೂಪ್ನ ಮೆಂಬರ್ ಸಂಖ್ಯೆಯನ್ನು 50ಕ್ಕೆ ನಿಗದಿಪಡಿಸಿದ್ದೇವೆ. ಈಗಾಗಲೇ 30 ಆಸ್ಪಾಸ್ನಲ್ಲಿ ಜನ ಇದ್ದಾರೆ. ಓಕೆ, ಹರಿ ಅಪ್, ಜಾಯಿನ್ ಫಾಸ್ಟ್ ಫಾರ್ ದಿಸ್ 20 ಮಾಕ್ ಟೆಸ್ಟ್. ಸೊ ಲೆಟ್ ಅಸ್ ಮೂವ್ ಟು ದಿ ಟುಡೇಸ್ ಕ್ವಶನ್ಸ್. ಓಕೆ, ಸ್ಯಾಂಪ್ಲಿಂಗ್ ಇಸ್ advantageous as it dash. Option A helps in capital saving. Option B increases accuracy. Option C saves time. Option D both A and C. ಓಕೆ, ಸ್ಯಾಂಪ್ಲಿಂಗ್ ಯಾವುದಕ್ಕೆ ಪ್ರಯೋಜನಕಾರಿಯಾಗಿದೆ? ಓಕೆ, ಆಪ್ಷನ್ ಎ ಬಂಡವಾಳ ಉಳಿತಾಯಕ್ಕೆ ಸಹಾಯ ಮಾಡ್ತದೆ. ಆಪ್ಷನ್ ಬಿ ನಿಖರತೆಯನ್ನು ಹೆಚ್ಚಿಸುತ್ತದೆ. ಆಪ್ಷನ್ ಸಿ ಸಮಯವನ್ನು ಉಳಿಸ್ತದೆ. ಆಪ್ಷನ್ ಡಿ ಬೋತ್ ಎ ಮತ್ತು ಸಿ ಎರಡು. ಓಕೆ, ಸ್ಯಾಂಪ್ಲಿಂಗ್ ಯು ನೋ. Okay, here the right answer is, okay, sampling means when you are choosing people from the given population. Okay, so sampling helps in capital saving and also increase the accuracy. So here the right answer is option D, A and C. Sampling ನಮಗೆ ಬಂಡವಾಳ ಉಳಿತಾಯಕ್ಕೆ ಸಹಾಯ ಮಾಡ್ತದೆ ಮತ್ತೆ ನಮ್ಮ ರಿಸರ್ಚ್ ಪೇಪರ್ನ ನಿಖರತೆಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಆದ್ರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಮತ್ತು ಸಿ. ಓಕೆ, ಸ್ಯಾಂಪ್ಲಿಂಗ್ ಮೀನ್ಸ್ ಯು ನೋ ಇಟ್ ಈಸ್ ದ selection of a group of individuals from the given population. Okay, so it is known as the sampling. Here you can see here we are selecting only few members from the given population. It is known as the sampling, and this sampling represents the whole population. Please remember, sampling, it is the selection of group of people from the given population, and this sampling represents the whole population. ಈ ರೀತಿ ಸ್ಯಾಂಪ್ಲಿಂಗ್ ಅಂತಂದ್ರೆ ಕೊಟ್ಟಿರುವ ಜನಸಂಖ್ಯೆಯಿಂದ ಓಕೆ ಆಯ್ದ ಕೆಲವೇ ಜನರನ್ನ ಆಯ್ಕೆ ಮಾಡಿಕೊಳ್ಳುವುದು. ಅದೇ ರೀತಿ ಕೆಲವೇ ಜನರು ಇಡೀ ಜನಸಂಖ್ಯೆಯನ್ನ ಪ್ರತಿನಿಧಿಸುತ್ತಾರೆ. ಓಕೆ, ಐ ಹೋಪ್ ಯು ಗಾಟ್ ದಿಸ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Okay, the next second question is concepts in research which cannot be given operational definition are known as dash concepts. Option A verbal, option B hypothetical, option C oral, option D operational. Okay, ಕಾರ್ಯಾಚರಣೆಯ ವ್ಯಾಖ್ಯಾನವನ್ನು ನೀಡಲಾಗದ ಸಂಶೋಧನೆಯಲ್ಲಿನ ಪರಿಕಲ್ಪನೆಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಆಪ್ಷನ್ ಎ ವರ್ಬಲ್ ಅಂದರೆ ಮೌಖಿಕ, ಆಪ್ಷನ್ ಬಿ ಕಾಲ್ಪನಿಕ, ಆಪ್ಷನ್ ಸಿ ಓರಲ್ ಮೌಖಿಕ, ಆಪ್ಷನ್ ಡಿ ಕಾರ್ಯಾಚರಣೆ. ಓಕೆ ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ hypothetical. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್ concepts in research which cannot be operational definition are known as the hypothetical concepts. Okay, ಕಾರ್ಯಾಚರಣೆಯಲ್ಲಿ ವ್ಯಾಖ್ಯಾನವನ್ನು ನೀಡಲಾಗದ ಸಂಶೋಧನೆಯ ಪರಿಕಲ್ಪನೆಗಳನ್ನು ನಾವು ಕಾಲ್ಪನಿಕ ಪರಿಕಲ್ಪನೆಗಳು ಅಂತ ಕರಿತೀವಿ. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, random sampling is helpful as it is. Option A an economical method of data collection. Option B free from personal biases. Option C reasonably accurate. Option D all of the above. Okay, ಯಾದೃಚ್ಛಿಕ ಮಾದರಿ ಅಂದರೆ ರ್ಯಾಂಡಮ್ ಸ್ಯಾಂಪ್ಲಿಂಗ್
ಡ್ಯಾಶ್ ಆಗಿರುವುದರಿಂದ ಸಹಾಯಕವಾಗಿದೆ. ಡೇಟಾ ಸಂಗ್ರಹಣೆಯ ಆರ್ಥಿಕ ವಿಧಾನ. ಆಪ್ಷನ್ ಬಿ ವೈಯಕ್ತಿಕ ಪಕ್ಷಪಾತದಿಂದ ಮುಕ್ತ. ಆಪ್ಷನ್ ಸಿ ಸಮಂಜಸವಾಗಿ ನಿಖರ. ಆಪ್ಷನ್ ಡಿ ಮೇಲಿನ ಎಲ್ಲ. Okay friends, here the right answer is option D. All of the above is the correct answer. Okay, random sampling, it is a economic method of data collection, and also remember this, random sampling is free from personal biases because all the people in the population are having equal chance of being selected in the sampling, and it is reasonably accurate. Okay, ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಯಾದೃಚ್ಛಿಕ ಮಾದರಿ ಅಂತಂದರೆ ಇದು ಡೇಟಾ ಸಂಗ್ರಹಣೆಯ ಒಂದು ಆರ್ಥಿಕ ವಿಧಾನವಾಗಿದೆ. ಇದು ವೈಯಕ್ತಿಕ ಪಕ್ಷಪಾತದಿಂದ ಮುಕ್ತವಾಗಿದೆ. ಇಲ್ಲಿ ಸಮಂಜಸವಾದ ನಿಖರವಾದ ಉತ್ತರ ಸಿಗ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಮೇಲಿನ ಎಲ್ಲ. ಓಕೆ, ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, what do you mean by random sampling? Here you can see random sample, it is a subset of individuals chosen from a larger set, and in random sampling method all the individuals are having equal chance of being selected in the sample, and each individual is chosen randomly or entirely by chance, such that each individual has the same probability of being chosen at any stage during the sampling process. Okay, it means all the people are having equal chance, and each subset of individuals has the same probability of being selected in the sampling. Okay, ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಲ್ಲಿ ಅಥವಾ ಯಾದೃಚ್ಛಿಕ ಮಾದರಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಸ್ಯಾಂಪಲ್ ನಲ್ಲಿ ಆಯ್ಕೆಯಾಗುವ ಒಂದು ಸಮಾನವಾದ ಅವಕಾಶವನ್ನು ಹೊಂದಿರ್ತಾರೆ. ಇಲ್ಲಿ ಜನರನ್ನ ರ್ಯಾಂಡಮ್ಲಿ ಅಂದರೆ ಲಾಟ್ರಿ ವಿಧಾನ ಅಂತ ಹೇಳ್ಬೋದು, ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಸರ್ವೆ ರಿಸರ್ಚ್ ಸ್ಟಡೀಸ್ ಡ್ಯಾಶ್. ಆಪ್ಷನ್ ಎ ಸರ್ಕಮ್ಸ್ಟಾನ್ಸಸ್, ಆಪ್ಷನ್ ಬಿ ಇವೆಂಟ್ಸ್, ಆಪ್ಷನ್ ಸಿ ಪ್ರೊಸೆಸಸ್, ಆಪ್ಷನ್ ಡಿ ಪಾಪ್ಯುಲೇಷನ್ಸ್. ಸಮೀಕ್ಷೆ ಸಂಶೋಧನಾ ಅಧ್ಯಯನಗಳು ಡ್ಯಾಶ್ ಆಗಿವೆ. ಸಂದರ್ಭಗಳು, ಘಟನೆಗಳು, ಪ್ರಕ್ರಿಯೆಗಳು, ಜನಸಂಖ್ಯೆ. ಓಕೆ ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪಾಪ್ಯುಲೇಷನ್. ಸರ್ವೆ ರಿಸರ್ಚ್ ಸ್ಟಡೀಸ್ ಪಾಪ್ಯುಲೇಷನ್. ಸಮೀಕ್ಷೆ ಸಂಶೋಧನೆ ಏನನ್ನು ಅಧ್ಯಯನ ಮಾಡ್ತದೆ? ಜನಸಂಖ್ಯೆಯನ್ನು ಅಧ್ಯಯನ ಮಾಡ್ತದೆ. ಯಾವಾಗ ಸರ್ವೆ ಮಾಡೋಕೆ ಹೋಗ್ತೀವಿ, ಜನರ ಹತ್ರ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಳ್ತೀವಿ. ವೆನ್ ವಿ ಗೋ ಫಾರ್ ಸರ್ವೆ ವಿ ಆರ್ ಆಸ್ಕಿಂಗ್ ಕ್ವಶನ್ಸ್ ಟು ದಿ ಪೀಪಲ್, ಸೊ ಇಟ್ ಸ್ಟಡೀಸ್ ಅಬೌಟ್ ದಿ ಪಾಪ್ಯುಲೇಷನ್. Okay, the next question is dash is a prepared sampling method for the population with finite size. Option A area sampling, option B cluster sampling, option C purposive sampling, option D systematic sampling. ಡ್ಯಾಶ್ ಎಂಬುದು ಸೀಮಿತ ಗಾತ್ರವನ್ನು ಹೊಂದಿರುವ ಜನಸಂಖ್ಯೆಗೆ ಆದ್ಯತೆಯ ಮಾದರಿ ವಿಧಾನವಾಗಿದೆ. ಆಪ್ಷನ್ ಎ ಪ್ರದೇಶದ ಮಾದರಿ, ಆಪ್ಷನ್ ಬಿ ಕ್ಲಸ್ಟರ್ ಮಾದರಿ, ಆಪ್ಷನ್ ಸಿ ಉದ್ದೇಶಪೂರ್ವಕ ಮಾದರಿ, ಆಪ್ಷನ್ ಡಿ ವ್ಯವಸ್ಥಿತ ಮಾದರಿ. ಓಕೆ ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂದರೆ ವ್ಯವಸ್ಥಿತ ಮಾದರಿ ಸರಿಯಾದ ಉತ್ತರ. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್, ಡ್ಯಾಶ್ ಇಸ್ ಅ ಪ್ರಿಪೇರ್ಡ್ ಸ್ಯಾಂಪ್ಲಿಂಗ್ ಮೆಥಡ್ ಫಾರ್ ದಿ ಪಾಪ್ಯುಲೇಷನ್ ವಿತ್ ಫೈನೈಟ್ ಸೈಜ್. ದ ಆನ್ಸರ್ ಈಸ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. Okay, systematic sampling is a type of probability sampling. Please remember it. It is a probability sampling method. Okay, here sample members from a larger population are selected according to randomly starting point but with a fixed and periodical interval. For example, imagine a class consists of 100 students. We need only 10 students for our study. So what we are going to select the every 10th student or the students who are wearing red t-shirt. In this way randomly we are going to select, but we are following a fixed interval every 10th student, or the roll numbers like 1, 11, 21, 31 like that. Okay, we are selecting randomly, but some systematically we are going to choose this sample. Okay, ಇದಕ್ಕೆ ಏನಂತ ಕರಿತೀವಿ ನಾವು? ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಮೆಥಡ್. ಇದೊಂದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಗಿದೆ. ಇಲ್ಲಿ ನಾವು ಜನಸಂಖ್ಯೆಯನ್ನು ರ್ಯಾಂಡಮ್ಲಿ ಚೂಸ್ ಮಾಡಿದರೂ ಕೂಡ ನಾವು ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಇವಾಗ 100 ವಿದ್ಯಾರ್ಥಿಗಳಿದ್ದಾರೆ ಅಂತ ತಿಳ್ಕೊಳ್ಳಿ ಕ್ಲಾಸ್ನಲ್ಲಿ. ಅವಾಗ ನಮಗೆ 10 ವಿದ್ಯಾರ್ಥಿಗಳು ಬೇಕಾದರೆ ನಾವು ಏನು ಮಾಡ್ತೀವಿ? ರೋಲ್ ನಂಬರ್ 1, 11, 21, 31
41 ಈ ರೀತಿ 10 ವಿದ್ಯಾರ್ಥಿಗಳನ್ನು ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. In research, reliability is the quality of measurement procedure that provides option A punctuality and accuracy, option B repeatability and accuracy, option C accuracy and speed, option D speed and repeatability, which is true about the reliability. Okay, ಸಂಶೋಧನೆಯಲ್ಲಿ ವಿಶ್ವಾಸಾರ್ಹತೆಯು ಒದಗಿಸುವ ಮಾಪನ ಕಾರ್ಯವಿಧಾನದ ಗುಣಮಟ್ಟವಾಗಿದೆ. ಓಕೆ, ಇದರ ಅರ್ಥ ವಿಶ್ವಾಸಾರ್ಹತೆ, ರಿಲಯಬಿಲಿಟಿ ಅಂದರೆ ಅದರ ಅರ್ಥ. ಉದಾಹರಣೆ ಆಪ್ಷನ್ ಎ ಸಮಯ ಪ್ರಜ್ಞೆ ಮತ್ತು ನಿಖರತೆ, ಆಪ್ಷನ್ ಬಿ ಪುನರಾವರ್ತನೆ ಮತ್ತು ನಿಖರತೆ, ಆಪ್ಷನ್ ಸಿ ನಿಖರತೆ ಮತ್ತು ವೇಗ, ಆಪ್ಷನ್ ಡಿ ವೇಗ ಮತ್ತು ಪುನರಾವರ್ತನೀಯತೆ. ಓಕೆ ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ repeatability and accuracy. Okay, this is the quality of measurement procedure that provides reliability. Okay, ಪುನರಾವರ್ತನೆ ಮತ್ತು ನಿಖರತೆ ಸರಿಯಾದ ಉತ್ತರ. Okay, please remember this. Let us go to the next question. Snowball sampling is the process of selecting a sample using option A networks, option B groups, option C snowballs, option D computer programs. ಓಕೆ, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅನ್ನು ಬಳಸಿಕೊಂಡು ಮಾದರಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ. ಆಪ್ಷನ್ ಎ ನೆಟ್ವರ್ಕ್ಗಳು, ಆಪ್ಷನ್ ಬಿ ಗುಂಪುಗಳು, ಆಪ್ಷನ್ ಸಿ ಸ್ನೋಬಾಲ್ಸ್, ಆಪ್ಷನ್ ಡಿ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಓಕೆ, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗ್ರೂಪ್ಸ್. ಓಕೆ, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇಸ್ ದ ಪ್ರಾಸೆಸ್ ಆಫ್ ಸೆಲೆಕ್ಟಿಂಗ್ ಅ ಸ್ಯಾಂಪಲ್ ಯೂಸಿಂಗ್ ಗ್ರೂಪ್ಸ್. ಓಕೆ, ಇಲ್ಲಿ ಸರಿಯಾದ ಉತ್ತರ ಗುಂಪುಗಳು. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ಸ್ನೋಬಾಲ್ ಸ್ಯಾಂಪ್ಲಿಂಗ್ related to groups. Okay, here you can see the definition. Snowball sampling is known as the network or chain sampling. Please remember this. It is also known as the network sampling or chain referral sampling. And in this sample, first 1 or 2 persons in the population are selected and we will ask them to identify further persons. Okay, a researcher is going to select 2 or 3 members from population, then he will ask those members to select further people for the research. So this is known as the snowball sampling. Okay, let us move to the next question. Okay, workshop is meant for hands-on experience, listening to scholarly lectures, learning with interaction, discussing over one's own work. ಕಾರ್ಯಾಗಾರವನ್ನು ಉದ್ದೇಶಿಸಲಾಗಿದೆ. ಆಪ್ಷನ್ ಎ ಅನುಭವದ ಮೇಲೆ ಕೈ, ಆಪ್ಷನ್ ಬಿ ವಿದ್ವತ್ತಪೂರ್ವ ಉಪನ್ಯಾಸಗಳನ್ನು ಆಲಿಸುವುದು, ಆಪ್ಷನ್ ಸಿ ಪರಸ್ಪರ ಕ್ರಿಯೆಯೊಂದಿಗೆ ಕಲಿಯುವುದು, ಒಬ್ಬರ ಸ್ವಂತ ಕೆಲಸದ ಬಗ್ಗೆ ಚರ್ಚಿಸುವುದು. ಓಕೆ, ವಿಚ್ ಇಸ್ ಟ್ರೂ ಅಬೌಟ್ ವರ್ಕ್ಶಾಪ್? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಲಿಸ್ನಿಂಗ್ ಟು ಸ್ಕಾಲರ್ಲಿ ಲೆಕ್ಚರ್ಸ್. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ವಿದ್ವತ್ಪೂರ್ಣ ವಿಪನ್ಯಾಸಗಳನ್ನು ಆಲಿಸುವುದು, ಇದು ಸರಿಯಾದ ಉತ್ತರ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ದ ಟರ್ಮ್ ಯೂಸ್ಡ್ ಟು ಡಿಸ್ಕ್ರೈಬ್ ವೆನ್ ಅ ರಿಸರ್ಚ್ ಮೆಜರ್ಸ್ ದಿ ವೇರಿಯೇಬಲ್ ಆರ್ ಡೈಮೆನ್ಷನ್ ಇಟ್ ಈಸ್ ಸಪೋಸ್ ಟು ಮೆಜರ್ ಈಸ್ ಆಪ್ಷನ್ ಎ ವ್ಯಾಲಿಡಿಟಿ, ಆಪ್ಷನ್ ಬಿ ರಿಲಯಬಿಲಿಟಿ, ಆಪ್ಷನ್ ಸಿ ಡಿಪೆಂಡಬಿಲಿಟಿ, ಆಪ್ಷನ್ ಡಿ ಶೂಟೆಬಿಲಿಟಿ. ಸಂಶೋಧನೆ ಮಾಡಿದಾಗ ವಿವರಿಸಲು ಬಳಸುವ ಪದ ಅದು ವೇರಿಯೇಬಲ್ ಅಥವಾ ಆಯಾಮವನ್ನು ಅಳೆಯಬೇಕಿದೆ ಅಥವಾ ಅಳೆಯುತ್ತದೆ. ಮಾನ್ಯತೆ, ವಿಶ್ವಾಸಾರ್ಹತೆ, ಅವಲಂಬನೆ, ಸೂಕ್ತತೆ. ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವ್ಯಾಲಿಡಿಟಿ. as we all know it is the term, validity is the term used to describe when a research measures the variable, okay, or dimension it is supposed to measure. that is validity. ಮಾನ್ಯತೆ ಸರಿಯಾದ ಉತ್ತರ. Okay, let us move to the next question. Which research seeks to uncover cause and effect relationships? Option A fundamental research, option B experimental research, option C action research, option D lottery research. ಕಾರಣ ಮತ್ತು ಪರಿಣಾಮದ ಸಂಬಂಧಗಳನ್ನು ಬಹಿರಂಗಪಡಿಸಲು ಯಾವ ಸಂಶೋಧನೆ ಪ್ರಯತ್ನಿಸುತ್ತದೆ? ಮೂಲಭೂತ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಕ್ರಿಯಾ ಸಂಶೋಧನೆ, ಲಾಟರಿ ಸಂಶೋಧನೆ. Okay friends, here the right answer is experimental research is the correct answer. Okay, experimental research, this will explain about the
ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಓಕೆ, ಪ್ರಾಯೋಗಿಕ ಸಂಶೋಧನೆ ಕಾರಣ ಮತ್ತು ಪರಿಣಾಮದ ಸಂಬಂಧಗಳನ್ನು ವಿವರಿಸ್ತದೆ. Okay, experimental research, it is a study that strictly adheres to a scientific research design. Please remember this. And experimental research includes hypothesis, a variable that can be manipulated by the researcher. Please remember this. A question may arise here. Which type of research includes variable manipulated by the researcher is known as the experimental research. Please remember this. And variables that can be measured, calculated, and also compared. And one more thing, experimental research is completed in a controlled environment. Please remember this also. Experimental research is completed in a controlled environment. Okay, let us move to the next question. Objectivity in research implies option A, exact judgment of truth. Option B, findings consistent with reality. Option C, inter-researcher agreement. ಆಪ್ಷನ್ ಡಿ, ಮೆಥಡಾಲಜಿಕಲ್ ಸಫಿಸ್ಟಿಕೇಶನ್. ಸಂಶೋಧನೆಯಲ್ಲಿ ವಸ್ತುನಿಷ್ಠತೆ ಏನನ್ನು ಸೂಚಿಸುತ್ತದೆ? ಸತ್ಯದ ನಿಖರವಾದ ತೀರ್ಪು, ವಾಸ್ತವಕ್ಕೆ ಅನುಗುಣವಾದ ಸಂಶೋಧನೆಗಳು, ಅಂತರ್ ಸಂಶೋಧಕರ ಒಪ್ಪಂದ, ಕ್ರಮಶಾಸ್ತ್ರೀಯ ಅತ್ಯಾಧುನಿಕತೆ. ಓಕೆ ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫೈಂಡಿಂಗ್ಸ್ ಕನ್ಸಿಸ್ಟೆಂಟ್ ವಿತ್ ರಿಯಾಲಿಟಿ. ಓಕೆ, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫೈಂಡಿಂಗ್ ಕನ್ಸಿಸ್ಟೆಂಟ್ ವಿತ್ ದ ರಿಯಾಲಿಟಿ. ಸರಿಯಾದ ಉತ್ತರ ವಾಸ್ತವಕ್ಕೆ ಅನುಗುಣವಾದ ಸಂಶೋಧನೆಗಳು. ಆಬ್ಜೆಕ್ಟಿವಿಟಿ ಇನ್ ರಿಸರ್ಚ್ ಇಂಪ್ಲೈಸ್ ಫೈಂಡಿಂಗ್ ಕನ್ಸಿಸ್ಟೆಂಟ್ ವಿತ್ ರಿಯಾಲಿಟಿ. ಸಂಶೋಧನೆಯಲ್ಲಿ ವಸ್ತುನಿಷ್ಠತೆ ಏನನ್ನು ಸೂಚಿಸ್ತದೆ ಅಂತಂದರೆ ವಾಸ್ತವಕ್ಕೆ ಅನುಗುಣವಾದ ಸಂಶೋಧನೆಗಳು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಫೀಲ್ಡ್ ಸ್ಟಡಿ ಈಸ್ ರಿಲೇಟೆಡ್ ಟು ಆಪ್ಷನ್ ಎ ರಿಯಲ್ ಲೈಫ್ ಸಿಚುವೇಶನ್ಸ್, ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ಸಿಚುವೇಶನ್ಸ್, ಆಪ್ಷನ್ ಸಿ ಲ್ಯಾಬ್ರೋಟರಿ ಸಿಚುವೇಶನ್ಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಓಕೆ, ಕ್ಷೇತ್ರ ಅಧ್ಯಯನ ಏನನ್ನು ಸೂಚಿಸ್ತದೆ, ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನಿಜ ಜೀವನದ ಸಂದರ್ಭಗಳು, ಪ್ರಾಯೋಗಿಕ ಸಂದರ್ಭಗಳು, ಪ್ರಯೋಗಾಲಯ ಸಂದರ್ಭಗಳು, ಮೇಲಿನ ಯಾವುದೂ ಅಲ್ಲ. ಓಕೆ, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ರಿಯಲ್ ಲೈಫ್ ಸಿಚುವೇಶನ್ಸ್. ಫೀಲ್ಡ್ ಸ್ಟಡೀಸ್ ರಿಲೇಟೆಡ್ ಟು ರಿಯಲ್ ಲೈಫ್ ಸಿಚುವೇಶನ್ಸ್. ಕ್ಷೇತ್ರ ಅಧ್ಯಯನ ನಿಜ ಜೀವನದ ಸಂದರ್ಭಗಳಿಗೆ ಸಂಬಂಧಪಟ್ಟಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ is based on probability. Okay, which is the probability sampling method? Option A, convenience sampling. Option B is quota sampling. Option C, judgment sampling. Option D, stratified sampling. I hope you got the answer. Okay, ಈ ಕೆಳಗಿನ ಯಾವ ವಿಧಾನವು ಸಂಭವನೀಯತೆಯನ್ನು ಆಧರಿಸಿದೆ? ಆಪ್ಷನ್ ಎ ಅನುಕೂಲಕರ ಮಾದರಿ, ಕೋಟಾ ಮಾದರಿ, ತೀರ್ಪು ಮಾದರಿ, ಶ್ರೇಣೀಕೃತ ಮಾದರಿ. ಓಕೆ ಫ್ರೆಂಡ್ಸ್, here the right answer is stratified sampling method is known as the probability sampling method. ಓಕೆ, ಶ್ರೇಣೀಕೃತ ಮಾದರಿಯನ್ನು ನಾವು ಯಾದೃಚ್ಛಿಕ ಮಾದರಿ ಅಥವಾ ಸಂಭವನೀಯತೆ ಮಾದರಿ ವಿಧಾನ ಅಂತ ಕರಿತೀವಿ. and these are convenience, quota, judgment or non-probability sampling methods. Okay, the next question is qualitative research is option A without any purposes, option B primarily concerned with in-depth exploration of phenomena, option C deals with the collection and analysis of numerical data, option D none of the above. ಗುಣಾತ್ಮಕ ಸಂಶೋಧನೆ, ಆಪ್ಷನ್ ಎ ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲದೆ, ಆಪ್ಷನ್ ಬಿ ಮುಖ್ಯವಾಗಿ ವಿದ್ಯಮಾನಗಳ ಆಳವಾದ ಪರಿಶೋಧನೆಗೆ ಸಂಬಂಧಿಸಿದೆ, ಆಪ್ಷನ್ ಸಿ ಸಂಖ್ಯಾತ್ಮಕ ದತ್ತಾಂಶಗಳ ಸಂಗ್ರಹ ಮತ್ತು ವಿಶ್ಲೇಷಣೆಯೊಂದಿಗೆ ವ್ಯವಹರಿಸುತ್ತದೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಓಕೆ ಫ್ರೆಂಡ್ಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ it is concerned with in-depth exploration of the phenomena. It gives deep explanation about the concept. Okay, ಗುಣಾತ್ಮಕ ಸಂಶೋಧನೆ ವಿದ್ಯಮಾನಗಳ ಒಂದು ಆಳವಾದ ಜ್ಞಾನವನ್ನು ನೀಡುತ್ತದೆ, ಆಳವಾದ ಪರಿಶೋಧನೆಗೆ ಸಂಬಂಧಿಸಿದೆ. Okay, let us move to the next question. Okay, which of the following is essentially an academic meeting? Option A colloquium, option B conference, option C symposium, option D none of the above. ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತವಾಗಿ ಒಂದು ಶೈಕ್ಷಣಿಕ ಸಭೆಯಾಗಿದೆ? ಕೊಲೋಕ್ವಿಯಂ ಸಮ್ಮೇಳನ, ವಿಚಾರ ಸಂಕಿರಣ, ಮೇಲಿನ ಯಾವುದೂ ಅಲ್ಲ. ಓಕೆ ಫ್ರೆಂಡ್ಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಕೊಲೋಕ್ವಿಯಂ is known as the
ಅಕಾಡೆಮಿಕ್ ಮೀಟಿಂಗ್. ಈ ಕೊಲೋಕ್ವಿಯಂ ಅನ್ನು ಒಂದು ಶೈಕ್ಷಣಿಕ ಸಭೆಯಾಗಿದೆ. Okay, an academic seminar usually led by a different lecturer and on a different topic at each meeting. Similarly, a tutorial led by students as in the case of colloquium. Okay, this is about the colloquium. Okay friends, thank you very much. Thank you for watching this video. Once again, I would like to remind you about our 20 mock tests which are available at only at rupees 299. Okay, and to buy these mock tests you can contact to this given number. And friends, one more thing, today we are having one offer. If you buy these 20 mock tests today, then these mock tests cost you only 250 rupees. This offer valid only up to 12 o'clock today, 12 p.m. in the night. Okay, if you buy these mock tests today, these tests cost only 250 rupees, and again from tomorrow the price is same. ಇವತ್ತೇ ನೀವು ಮಾಕ್ ಟೆಸ್ಟ್ಗೆ ಸಬ್ಸ್ಕ್ರೈಬ್ ಆದರೆ ಕೇವಲ 200 ರೂಪಾಯಿ 50 ರೂಪಾಯಿಗಳನ್ನು ತುಂಬಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಮತ್ತು ನಾಳೆಯಿಂದ ಆ್ಯಸ್ ಯೂಸ್ವಲ್ 299 ರೂಪಾಯಿಗಳಿಗೆ ಈ ಮಾಕ್ ಟೆಸ್ಟ್ಗಳು ನಿಮಗೆ ಲಭ್ಯವಿರ್ತವೆ. Okay, thank you very much. Thank you for watching this video. For more videos you can subscribe to our Global Online University website. Thank you and all the best for your examination.